ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತೇನು ಹೇಳಕ್ ಹೊರಟಿದ್ದೀನಿ ಅಂದರೆ, ನಾನು ಒಬ್ಬಳೇ ಯಾಕಿದ್ದೀನಿ, ಫ್ಯಾಮಿಲಿ ಬಿಟ್ಟು ದೂರ ಇದ್ದೀನಿ, ನನ್ನ ಹಸ್ಬೆಂಡ್ನ ಬಿಟ್ಟು. ನನ್ನ ಹಸ್ಬೆಂಡ್ ಒಂದು ಕಡೆ, ನಾನು ಒಂದು ಕಡೆ, ನನ್ನ ಮಗಳು ಒಂದು ಕಡೆ ಯಾಕಿದ್ದೀವಿ ಅಂತ ಹೇಳಕ್ ಹೊರಟಿದ್ದೀನಿ. ಫಸ್ಟು ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ನಾನು ನನ್ನ ಹಸ್ಬೆಂಡು ಬ್ಯಾಂಗ್ಳೂರಲ್ಲಿ ಇದ್ವಿ. ಆಮೇಲೆ ಅವ್ರಿಗೆ ಪ್ರಮೋಷನ್ ಆಯಿತು, ಅವರು ಗುಲ್ಬರ್ಗ ಹೋದರು. ಸೊ ನಾನು ಒಬ್ಬಳೇ ಅಲ್ಲಿ ಇರಬೇಕಾಗತ್ತೆ. ಸೊ ಅದರಿಂದ ನಾನು ಈ ಕಡೆ ಟ್ರಾನ್ಸ್ಫರ್ ತೊಗೊಂಡು ನಾನು ನಮ್ಮೂರಿಗೆ ಬಂದೆ. ನನ್ನ ಮಗಳನ್ನ ನಾನು ನೋಡ್ಕೊಳಕ್ಕಾಗಲ್ಲ, ಯಾಕಂದರೆ ನಾನು ವರ್ಕಿಂಗ್ ಅಲ್ವಾ. ಸೊ ನಂಗೆ ನೋಡ್ಕೊಳಕ್ಕಾಗಲ್ಲ ಅಂತಲೇ ನಮ್ಮಮ್ಮ ಮನೆಯಲ್ಲೇ ಬಿಟ್ಟಿರೋದು. ನಮ್ಮಮ್ಮ ಅಪ್ಪಾಜಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಸೊ ನಾನು ಅಲ್ಲಿಂದನೇ ಬರ್ಬೋದಿತ್ತು ಅಂತ ನೀವು ಕೇಳ್ಬೋದು ಕ್ವಶನು, ನಿಮ್ಮ ಅಮ್ಮ ಮನೆಯಿಂದನೇ ಬರ್ಬೋದಿತ್ತಲ್ಲ ಅಂತ. ನಾನು ಅಮ್ಮ ಮನೆಯಿಂದ ಬರೋದಕ್ಕೆ ಅಲ್ಲಿ ಬಸ್ಸು ಕರೆಕ್ಟಾಗಿ ಇಲ್ಲ. ನಾನು ವರ್ಕ್ ಮಾಡೋ ಪ್ಲೇಸ್ಗೆ ನಮ್ಮಮ್ಮ ಮನೆ ಕಡೆಯಿಂದ ಕರೆಕ್ಟಾಗಿ ಬಸ್ ಇಲ್ಲ. ಸೊ ಆದ್ದರಿಂದ ನಾನು ನಮ್ಮ ಅಪ್ಪಾಜಿ ಸೇರಿಬಿಟ್ಟು ರೂಮ್ ಮಾಡಿದ್ವಿ. ನಾನು ಇವಾಗ ಒಬ್ಬಳೇ ಇರಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳು ಬಿಟ್ಬಿಟ್ಟು ಇರ್ತೀನಿ. ನಾನು ವೀಕ್ಲಿ ಒನ್ಸ್ ನಮ್ಮ ಊರಿಗೆ ಹೋಗ್ಬಿಟ್ಟು ನನ್ನ ಮಗಳನ್ನ ನೋಡ್ಕೊಂಬರ್ತೀನಿ. ಮತ್ತು ಯಾವಾಗಾದರೂ ರಜೆ ಬಂದರೆ ನಾನು ನನ್ನ ಮಗಳನ್ನ ನೋಡ್ಕೊಳ್ಳೋಕ್ಕೆ ಹೋಗ್ತೀನಿ. ನಮ್ಮ ಅಪ್ಪ ಬಂದು ಕರ್ಕೊಂಡು ಹೋಗ್ತಾರೆ. ಇನ್ನು ನನ್ನ ಅತ್ತೆ ಮನೇಲಿ ಬಿಡ್ಬೋದಿತ್ತಲ್ಲ ಅಂತ ಕೆಲವ್ರು ಕೇಳ್ಬೋದು. ನಮ್ಮ ಅತ್ತೆ ಮನೇಲಿ ಬಿಡ್ಬೋದಿತ್ತು, ಬಟ್ ತುಂಬ ದೂರ ಆಗುತ್ತೆ ಅಲ್ವಾ. ನಮ್ಮ ಹಸ್ಬೆಂಡು ಅಲ್ಲಿರಲ್ಲ, ಇಲ್ಲಾಂದರೆ ನಮ್ಮ ಅಮ್ಮ ಅಪ್ಪ ಇರ್ತಾರೆ. ಸೊ ನನಗೊಂದು ಸ್ವಲ್ಪ ಕಂಫರ್ಟ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಮ್ಮ ಅತ್ತೆ ಮಾವ ನೋಡ್ಕೊತೀನಿ ಅಂದರು. ಅವ್ರು ನೋಡ್ಕೊತಾ ಇದ್ರು, ಅವರು ಚೆನ್ನಾಗೇ ನೋಡ್ಕೊತಾ ಇದ್ರು. ಬಟ್ ನಮ್ಮ ಅಪ್ಪ ಅಮ್ಮ ನೋಡ್ಕೊತಾರೆ, ನಾನು ಇಲ್ಲೇ ಇರ್ತೀನಲ್ವಾ ಅಂತ ಅಂದ್ಕೊಂಡು ನಾನು ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ನನ್ನ ಮಗಳನ್ನ ಬಿಟ್ಟಿರೋದು. ನಂಗೆ ಒಬ್ಳಿಗೆ ಅಡುಗೆ ಏನು ಮಾಡ್ಕೊಳ್ಳೋದು, ಅದಕ್ಕೆ ಬೇಜಾರಾಗುತ್ತೆ. ಒಬ್ಳಿಗೆ ಮಾಡ್ಕೋಬೇಕಲ್ಲ ಅಡುಗೆ. ಇವತ್ತೇನು ಮಾಡ್ಕೊತಿದ್ದೀನಿ ಅಂದರೆ, ಚಿಕನ್ ಗ್ರೇವಿ ಥರ ಮಾಡ್ಕೊಂಡ್ಬಿಟ್ಟು ಚಪಾತಿ ಆ ಥರ ಮಾಡಿಕೊಂಡು ನೈಟ್ ತಿನ್ಕೊತೀನಿ. ಬೆಳಗ್ಗೆ ಏನಾದರೂ ಮಾಡ್ಕೊತೀನಿ ಸಿಂಪಲ್ಲಾಗಿ, ದೋಸೆ. ಅಂದರೆ ದೋಸೆ ಹಿಟ್ಟು ನಮ್ಮಮ್ಮ ಕೊಟ್ಟು ಕಳಿಸ್ತಾರೆ ವೀಕ್ಲಿ ಒನ್ಸ್. ಸೊ ಅದನ್ನು ನಾನು ಇಟ್ಕೊಂಡ್ಬಿಟ್ಟು ದೋಸೆ, ಇಡ್ಲಿ, ಪಡ್ಡು ಆ ಥರ ಮಾಡಿಕೊಂಡು ಮಾರ್ನಿಂಗ್ ತಿನ್ಕೊತೀನಿ. ಮಧ್ಯಾಹ್ನ ಆಫೀಸಲ್ಲಿ ಒಂದೊಂದು ಸಲ ಹೊರಗಡೆನೇ ತಿಂದುಬಿಡ್ತೀನಿ, ಯಾಕಂದರೆ ಒಂದೊಂದು ಸಲ ಮಾಡೋಕ್ಕಾಗಲ್ಲ. ಅದರಿಂದ ಆಫೀಸಲ್ಲಿ ತಿನ್ಕೊತೀನಿ. ನೈಟ್ ಬಂದುಬಿಟ್ಟು ಚಪಾತಿ ಆ ಥರ ಮಾಡಿಕೊಂಡು ತಿಂತೀನಿ. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ, ನನಗೆ ಯಾಕೋ ಚಿಕನ್ ತಿನ್ಬೇಕು ಅನಿಸ್ತಾ ಇತ್ತು. ಸೊ ಅದರಿಂದ ಚಿಕನ್ ತೊಗೊಂಬಂದ್ಬಿಟ್ಟು ½ kg ಚಿಕನ್ ತೊಗೊಂಬಂದ್ಬಿಟ್ಟು ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ನಾನು ಯಾವ ಥರ ಮಾಡ್ಕೊತೀನಿ ಅಂದರೆ, ಬ್ಯಾಚುಲರ್ಸ್ ಎಲ್ಲ ಹೆಂಗೆ ಮಾಡ್ಕೋತಾರೆ ಅದೇ ಥರನೇ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ. ನಾನು ಯಾವ ಥರ ಮಾಡ್ಕೊತೀನಿ ಅಂತ ನೋಡೋಣ ಬನ್ನಿ. ಫಸ್ಟು ಗ್ಯಾಸ್ ಆನ್ ಮಾಡಬೇಕು. ಸೊ ಅದೆಲ್ಲರಿಗೂ ಗೊತ್ತಿರೋದೆ ಅಲ್ವಾ, ಗ್ಯಾಸ್ ಆನ್ ಮಾಡಲೇಬೇಕು. ಗ್ಯಾಸ್ ಆನ್ ಆದಮೇಲೆ ಅದರಲ್ಲಿ ನೀರಿನ ಅಂಶ ಏನಾದರೂ ಇದ್ದರೆ ಅದು ಫುಲ್ಲು ಡ್ರೈ ಆಗಬೇಕು. ಫಸ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ನಾನು ಆ್ಯಕ್ಚುಲಿ ಆಯಿಲ್ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ, ಬಟ್ ಇವತ್ತು ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಲ್ವ, ಅದು ಫುಲ್ಲು ಗಟ್ಟಿಯಾಗಿಬಿಟ್ಟಿದೆ. ಆದ್ದರಿಂದ ನಾನು ನಾರ್ಮಲ್ ಗೋಲ್ಡ್ ವಿನ್ನರ್ ಯೂಸ್ ಮಾಡ್ತಾಯಿದ್ದೀನಿ. ಆಯಿಲ್ ಸ್ವಲ್ಪ ಹಾಕ್ಕೋಬೇಕು. ನಾನು ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ, ಸೊ ಲೈಟಾಗಿ ಹಾಕ್ಕೊಂಡಿದ್ದೀನಿ. ನಾವು ಈ ಕಡೆ ಸೈಡ್ ಮಲೆನಾಡೋರೆಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಸೊ ಅದರಿಂದ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀವಿ. ಇನ್ನೊಂದು ಏನಂದರೆ, ಮೇನು ನಾನು ಕರಿಬೇವು ಬಿಟ್ಟು ಬಂದುಬಿಟ್ಟಿದ್ದೀನಿ ಮಿಸ್ಸಾಗಿ. ಕರಿಬೇವು ಒಂದಿಲ್ಲ, ಸಾರಿ, ಕರಿಬೇವು ಒಂದು ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ನಾವು ಸಾಸಿವೆ ಹಾಕಬೇಕು, ಲೈಟಾಗಿ ಸಾಸಿವೆ ಹಾಕಬೇಕು, ಓಕೆ. ಆಮೇಲೆ ಅದು ಚಟ್ಪಟ್ ಚಟ್ಪಟ್ ಅಂತ ಅನ್ನುತ್ತೆ. ಸೊ ಅದಂದ ಮೇಲೆ, ಇನ್ನೂ ಅಂದಿಲ್ಲ, ಅಂದ ಮೇಲೆ ಸ್ವಲ್ಪ ನಾವು ಈರುಳ್ಳಿ ಹಾಕಬೇಕು, ಓಕೆ. ಈರುಳ್ಳಿ ಹಾಕಾಯ್ತಲ್ವಾ, ಸ್ವಲ್ಪ ಅದು ಬ್ರೌನಿಷ್ ಆಗಬೇಕು, ಬ್ರೌನ್ ಕಲರ್ ಆಗುತ್ತಲ್ವ, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಸೊ ಅದು ಬ್ರೌನಿಷ್ ಆಯಿತು. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಓಕೆ. ಆಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಟೊಮೆಟೊ ಹಾಕಬೇಕು. ಅದನ್ನು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು.
ನಾನು ಆ್ಯಕ್ಚುಲಿ ಚಿಕನ್ನ ಅರಿಶಿನ ಹಾಕಿಬಿಟ್ಟು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಚಿಕನ್ನ. ಅದು ಅರಿಶಿನ ಹಾಕಿ ತೊಳೆದ್ರೆ ಸ್ವಲ್ಪ ಸ್ಮೆಲ್ ಎಲ್ಲ ಹೋಗಿಬಿಡುತ್ತೆ. ಮತ್ತು ಅವ್ರಿಗೆ ಹೆಂಗೆ ತೊಳೆದಿರ್ತಾರೋ ಯಾರಿಗೆ ಗೊತ್ತು. ಒಂದು 2-3 ಸಲ ಕ್ಲೀನಾಗಿ ತೊಳ್ಕೊಂಡ್ರೆ ಬೆಸ್ಟ್. ಓಕೆನಾ? ಇದಕ್ಕೆ ಚಿಕನ್ ಹಾಕಬೇಕಿವಾಗ. ಚಿಕನ್ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಅದು ವಾಟರ್ ಎಲ್ಲ ಬಿಟ್ಕೊಳ್ಳುತ್ತೆ ಚಿಕನ್. ನಾವೇನು ವಾಟರ್ ಹಾಕೋ ಅವಶ್ಯಕತೆ ಇಲ್ಲ ಇವಾಗ. ಅದು ನೀಟಾಗಿ ವಾಟರ್ ಬಿಟ್ಕೊಳ್ಳುತ್ತೆ. ಅಲ್ಲಿ ತನಕ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಲೈಟಾಗಿ, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಲೈಟಾಗಿ ಹಿಂಗೆ ಮಾಡಿಬಿಟ್ಟು ನಾನು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೇನೆ ಇದಕ್ಕೆ ಸ್ವಲ್ಪ ಪುದೀನ ಹಾಕಬೇಕು. ಲೈಟಾಗಿ ಪುದೀನ ಹಾಕಬೇಕು. ಅದು ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ. ಪುದೀನ ಹಾಕೋದು ಫ್ಲೇವರ್ಗೆ. ಒಂಥರ ಸ್ಮೆಲ್ಲು ಚೆನ್ನಾಗಿರುತ್ತೆ ಪುದೀನ ಹಾಕಿದ್ರೆ. ನಾನು ಇವಾಗಲೇ ಹಾಕ್ತೀನಿ. ಕೆಲವ್ರು ಲಾಸ್ಟ್ ಎಂಡಿಂಗ್ ಹಾಕ್ತಾರೆ. ನಾನು ಮಿಡ್ಲಲ್ಲಿ ಹಾಕ್ತೀನಿ ಸ್ವಲ್ಪ ಪುದೀನ. ಇವಾಗ ನೋಡಿ ವಾಟರ್ ಎಲ್ಲ ಬಿಟ್ಕೊತಾ ಇದೆ ಲೈಟಾಗಿ. ಇವಾಗ ವಾಟರ್ ಎಲ್ಲ ಬಿಟ್ಕೊಂಡಿದೆ. ಇವಾಗ ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಹಾಕ್ತೀನಿ. ಲೈಟಾಗಿ ಹಾಕ್ತೀನಿ. ನಾನು ಜಾಸ್ತಿ ಖಾರ ತಿನ್ನಲ್ಲ. ಲೈಟಾಗಿ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪೌಡರ್ ಹಾಕ್ಕೊಳ್ಳಿ. ಹಾಗೆ ಧನಿಯಾ ಪೌಡರ್ ಸ್ವಲ್ಪ ಹಾಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟಲ್ಲೇ ಉಪ್ಪು ಹಾಕಿದ್ರೆ ಅದು ಬೇಯಲ್ಲ ನೀಟಾಗಿ. ಅದಕ್ಕೆ ಇವಾಗ ಸ್ವಲ್ಪ ಬೇಯ್ತವಂತಲ್ಲ, ಅದೆಲ್ಲ ವಾಟರ್ ಬಿಟ್ಕೊಂಡಿದ್ದೆ. ನಾನು ನೋಡಿ ವಾಟರೇ ಹಾಕ್ಕೊಂಡಿಲ್ಲ, ಅದೇ ಲೈಟಾಗೆಲ್ಲ ಬಿಟ್ಕೊಂಡಿದ್ದೆ. ಸೊ ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ನಾನು ಹಾಕಿರೋದು ವಿಡಿಯೋ ಮಾಡಿಲ್ಲ, ಬಟ್ ಉಪ್ಪು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ನಾನೇನು ಮಾಡ್ತೀನಿ ಅಂದರೆ ತೇಜು ಬರುತ್ತಲ್ಲ, ತೇಜು ಚಿಕನ್ ಮಸಾಲ, ಸೊ ಅದನ್ನು ಸ್ವಲ್ಪ ಲೈಟಾಗಿ ಯೂಸ್ ಮಾಡ್ತೀನಿ ಅಷ್ಟೆ. ಲೈಟಾಗಿ ಹಾಕೋತಾ ಇದ್ದೀನಿ. ಬೇಯಬೇಕಲ್ವಾ, ಸೊ ಅದರಿಂದ ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಲೈಟಾಗಿ ವಾಟರ್ ಹಾಕೋಬೋದು, ಇಲ್ಲಾಂದರೆ ನೀವು ಅದೇ ವಾಟರ್ ಬಿಟ್ಕೊಂಡಿರುತ್ತೆ, ಸೊ ಆ ವಾಟರಲ್ಲೇ ನೀವು ಬೇಯಿಸ್ಕೋಬೋದು. ನಾವು ಜಾಸ್ತಿ ಚಿಕನ್ ತಿನ್ನಲ್ಲ, ನಾವು ಫಿಶ್ ತಿನ್ನೋದು. ಮಲೆನಾಡಲ್ಲಿ ಆಲ್ಮೋಸ್ಟ್ ಎಲ್ಲ ಫಿಶ್ಶೇ ತಿನ್ನೋದು. ನಾವು ಊರಿಗೆ ಹೋದರೆ ನಾನು ಫಿಶ್ಶೇ ಜಾಸ್ತಿ. ನಮ್ಮ ಮನೇಲಿ ನಾವು ಅಪ್ಪಾಜಿ ತಗೊಂಬರೋದು ಜಾಸ್ತಿ ಫಿಶ್ಶೇ. ಚಿಕನ್ ರೇರು, ತಿನ್ಬೇಕನ್ನಿಸ್ದಾಗ ತಿಂತೀವಿ. ಬಟ್ 100ಗೆ 90% ನಾವು ಫಿಶ್ಶೇ ತಿನ್ನೋದು. ಇನ್ನು ಚಿಕನ್ ಒಂದು ಸ್ವಲ್ಪ ಕಮ್ಮಿನೇ. ಚಿಕನಲ್ಲಿ ನನಗೆ ಕಬಾಬ್ ಇಷ್ಟ. ಕಬಾಬ್ ತಿಂತೀನಿ. ಮತ್ತು ಬೇರೆ ಅದೇ ಈ ಥರ ಫ್ರೈ ಮಾಡಿಕೊಂಡ್ರೆ ಇಷ್ಟ. ಅದು ಅಕ್ಕಿ ರೊಟ್ಟಿ ಆಮೇಲೆ ಚಪಾತಿ ಈ ಥರ ಎಲ್ಲ ಮಾಡಿದ್ರೆ ಫ್ರೈ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟನೇ. ರೈಸ್ಗೆ ಅಷ್ಟು ಚೆನ್ನಾಗಿರಲ್ಲ ಫ್ರೈ. ಆಮೇಲೆ ಬಿರಿಯಾನಿ ನನಗೆ ಇಷ್ಟ ಆಗಲ್ಲ. ಸೊ ಫ್ರೈ ಇಷ್ಟ. ಫ್ರೈ ಮಾತ್ರ ನಾನು ಜಾಸ್ತಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಸಾಂಬಾರು ಮಾಡ್ಕೊತಾ ಇದ್ದೆ. ಅಂದರೆ ನಮ್ಮ ಹಸ್ಬೆಂಡು ಕೋಲಾರ ಅಲ್ವಾ, ಸೊ ಅವರು ಮುದ್ದೆ ತಿಂತಾರಲ್ವ, ಸೊ ಅವ್ರಿಗೆ ಸಾಂಬಾರು ಬೇಕೇ ಬೇಕು. ಮುದ್ದೆಗೆ ಚಿಕನ್ ಸಾಂಬಾರು ಬೆಸ್ಟ್ ಕಾಂಬಿನೇಷನ್ ಅಲ್ವಾ. ಸೊ ಅದು ಜಾಸ್ತಿ ನಾನು ಸಾಂಬಾರೇ ಮಾಡ್ತಾಯಿದ್ದಿದ್ದು. ಅಂದರೆ ನನಗೆ ಫಸ್ಟ್ ಅಡುಗೆ ಬರ್ತಾ ಇರಲಿಲ್ಲ. ನನಗೆ ಯೂಟ್ಯೂಬ್ ನೋಡೇ ನಾನು ಅಡುಗೆ ಆಲ್ಮೋಸ್ಟ್ ಕಲ್ತ್ಕೊಂಡಿರೋದು. ಯೂಟ್ಯೂಬ್ ನೋಡಿಬಿಟ್ಟೆ ಅಡುಗೆ ಕಲ್ತ್ಕೊಂಡಿರೋದು. ಹಾಗೆ ಸ್ವಲ್ಪ ನಮ್ಮ ಫಿಶ್ ಸಾಂಬಾರೆಲ್ಲ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ಸೊ ನಮ್ಮಮ್ಮ ಹೇಳ್ಕೊಟ್ಟಿದ್ರು ಫಿಶ್ ಸಾಂಬಾರು ಹೆಂಗೆ ಮಾಡೋದು ಏನು ಅಂತೆಲ್ಲ. ಸೊ ಹಂಗೆ ಮಾಡ್ತೀನಿ. ಬಟ್ ಫಿಶ್ ಸಾಂಬಾರು ನಾನು ಚೆನ್ನಾಗೇ ಮಾಡ್ತೀನಿ. ನಾನ್ ವೆಜ್ಜು ಚೆನ್ನಾಗೇ ಮಾಡ್ತೀನಿ. ಬಟ್ ವೆಜ್ಜು ಸ್ವಲ್ಪ
ನನಗೆ ಮಾಡೋಕ್ಕೆ ಬರಲ್ಲ, ಬಟ್ ಕಲ್ತ್ಕೊಂಡಿದ್ದೀನಿ. ಓಕೆ, ಮ್ಯಾನೇಜ್ ಮಾಡ್ತೀನಿ, ವೆಜ್ಜು ಮಾಡ್ಬೋದು. ಬಟ್ ಅಷ್ಟು ಎಲ್ಲರೂ ಎಷ್ಟು ನೀಟಾಗಿ ಮಾಡ್ತಾರೆ ಅಷ್ಟು ನನಗೆ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಬಟ್ ಓಕೆ, ಮಾಡ್ತೀನಿ. 100ಗೆ ಒಂದು 50% ಚೆನ್ನಾಗಿ ಮಾಡ್ತೀನಿ. ಸೊ ಇವಾಗ 80% ಬೇಯಿದೆ, 20% ನೀಟಾಗಿ ಬೇಯಬೇಕಷ್ಟೆ. ನಾನು ಮೇಯ್ನ್ ಎಲ್ಲ ತೊಗೊಂಬರೋದೆಲ್ಲ ನಮ್ಮ ಊರಿಂದನೇ ಆಲ್ಮೋಸ್ಟ್ ಎಲ್ಲ ತೊಗೊಂಬರ್ತೀನಿ. ಏನಂದರೆ ಅರಿಶಿನ, ಅದು ಕೂಡ ಊರಲ್ಲೇ. ಆಮೇಲೆ ಶುಂಠಿ, ಆಮೇಲೆ ಕೊಬ್ಬರಿ ಎಣ್ಣೆ, ಆಮೇಲೆ ಕಾಯಿ ಎಲ್ಲ ನಾನು ಊರಿಂದನೇ ಎತ್ಕೊಂಡ್ಬರ್ತೀನಿ. ನನಗಿಲ್ಲಿ ಜಾಸ್ತಿ ಏನು ತೊಗೊಳ್ಳೋ ಅಂಥದ್ದು ಇರಲ್ಲ. ಹಾಲಾಗಿರ್ಬೋದು, ನಾನು ವೀಕ್ಲಿ ಒನ್ಸು ಊರಿಗೆ ಹೋಗ್ತೀನಲ್ಲ ಆವಾಗ ಹಾಲು ತೊಗೊಂಬರ್ತೀನಿ. ಮತ್ತು ತುಪ್ಪ ನಮ್ಮ ಮನೇಲೆ ಎಲ್ಲ ಇರುತ್ತಲ್ವ, ತುಪ್ಪ ತೊಗೊಂಬರ್ತೀನಿ. ಜಾಸ್ತಿ ನಾನು ತುಪ್ಪನೇ ಯೂಸ್ ಮಾಡೋದು, ನನ್ನ ಫೇವ್ರೇಟ್ ತುಪ್ಪ. ಸೊ ಹಾಗೆ ಬೆಣ್ಣೆ ಕೂಡ ಅಲ್ಲಿ ಊರುಗಳು ಹೋಗಿ ತಿನ್ಕೊಂಬರ್ತೀನಿ ಅಷ್ಟೇ, ಬೆಣ್ಣೆ ಇನ್ನು ಇಲ್ಲಿಗೆ ತೊಗೊಂಬರಲ್ಲ. ಸೊ ನಮ್ಮ ಮನೆಯಲ್ಲೇ ಹಸು ಇರೋದ್ರಿಂದ ನಮಗದು ಗೊತ್ತಾಗ್ತಾ ಇಲ್ಲ, ಹಾಲಿಗೆ ಎಷ್ಟು ರೇಟು, ಎಷ್ಟು ಕೊಡಬೇಕಾಗುತ್ತೆ ಅದೇನು ಗೊತ್ತಾಗ್ತಾ ಇಲ್ಲ. ಲೈಟಾಗಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಬೇಕು. ಸೊ ನಾನು ಹಾಕಿದ್ದೀನಿ. ಸೊ ಕಂಪ್ಲೀಟಾಗಿ ಚಿಕನ್ ಫ್ರೈ ರೆಡಿಯಾಗಿದೆ. ಸೊ ನಾನು ಮಾಡೋದು ಎಮರ್ಜೆನ್ಸಿಗೆ ಇದೇನೆ, ಬಟ್ ನೀವು ಮಾಡಲಿ ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಮಾಡ್ಕೊಳ್ಳೋದು ನಿಮಗೆ ತೋರಿಸ್ದೆ ಅಷ್ಟೇ. ನೀವು ನನಗಿಂತಲೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಬೇರೆ ಬೇರೆ ಥರ ಮಾಡ್ಬೋದು. ನನಗೆ ಇಷ್ಟು ಸಾಕು ಅನಿಸ್ತು, ಅದಕ್ಕೆ ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಬೇರೆ ಬೇರೆ ಥರ ನಾನು ಹೆಂಗೆ ಚಿಕನ್ ಸಾಂಬಾರು ಮಾಡ್ತೀನಿ, ಫಿಶ್ ಸಾಂಬಾರು ಮಾಡ್ತೀನಿ, ಅದೆಲ್ಲ ನಾನು ಮುಂದೆ ತೋರಿಸ್ತೀನಿ. ಸೊ ನಿಮಗೇನಾದರೂ ಇಷ್ಟ ಆದರೆ ನನ್ನ ವೀಡಿಯೋಸ್ನ ನೋಡಿ ದಯವಿಟ್ಟು ಹಂಗೆ ನನಗೆ ನನ್ನ ವೀಡಿಯೋನ ನೋಡ್ತಾ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.